ಹೇಗಿದೆ ಮಟನ್ ಪಲಾವ್ಗೆ ಘಮ ಘಮ ನೋಡಿ. ವೈಟ್ ಮಟನ್ ಪಲಾವ್ ಘಮ ಘಮ ತಿಂದ್ರೆ ಸೂಪರ್ ಆಗಿರುತ್ತೆ ಅಲ್ವಾ. ಇವಾಗ ಇವ್ರು ಹಾಕಿರೋ ಮೆಣಸಿನ್ಕಾಯಿ ಖಾರಕ್ಕೆ ನಿಜವಾಗ್ಲೂ ಕೆಲವ್ರಿಗೆ ಹೆಂಗೆಲ್ಲ ಉರಿತಿದೆ ಅಂತಂದ್ರೆ ಅಲ್ಲ ಕರೆಕ್ಟ್ ಬಟ್ ಎಷ್ಟು ಅಯ್ಯೋ ಎಣ್ಣೆ ಬೇಯಲಿಲ್ವಾ? ಕಾಯಿಲ್ಲ. ಏನ್ ಟೇಸ್ಟ್ ಗೊತ್ತೈತಿಲ್ಲ. ಸರ್ ಅಡಿಗೆ ಮಾಡ್ಬೇಕು ಡ್ಯಾನ್ಸ್ ಮಾಡ್ಕೊಂಡು ಅಲ್ವಾ ಅವಾಗ ಖುಷಿ ಇರೋದು. ಎಲ್ರಿಗೂ ನಮಸ್ಕಾರ. ನಾನು ದಾಸಪ್ಪ ಸಿನಿಮಾದ ನಿರ್ದೇಶಕ ವಿಜಯ್ ಕೀಲಾರ. ಏನಪ್ಪ ಸಮಾಚಾರ ಅಂತಂದ್ರೆ ನಾವು ಒಂದು 10ರಿಂದ 15 ದಿನದಿಂದ ನಾನ್ ವೆಜ್ ತಿಂದಿರಲಿಲ್ಲ, ಅಂದರೆ ಮುಟ್ಟಿರಲಿಲ್ಲ. ಯಾಕೆ ಅಂತಂದರೆ ಮಂತ್ರಾಲಯಕ್ಕೆ ಹೋಗಿದ್ವಿ ಹೋದ ವೀಕಲ್ಲಿ, ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಇರಲಿ ಅಂದ್ಬಿಟ್ಟು ತಿಂದಿರಲಿಲ್ಲ. ಇವತ್ತು ಸಂಡೇ ಸ್ಪೆಷಲ್ ಮಾಡ್ತಿದ್ದೀವಿ. ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬರ್ತಿದ್ದಾರೆ. ಅವ್ರು ಯಾರು ಮತ್ತು ಆ ಗೆಸ್ಟೇ ಪ್ರಿಪ್ರೇಷನ್ ಮಾಡೋದು ನೀವು ಸಾಮಾನ್ಯವಾಗಿ ನೋಡಿರ್ತೀರ, ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ನೋಡಿರ್ತೀರ. ಹಾಗಾಗಿ ಅವರಿಬ್ಬರು ಕೂಡ ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರ ಜೊತೆಲೇ ನಾವಿವತ್ತು ಸಂಡೇ ಸ್ಪೆಷಲ್ ಮಾಡ್ತೀವಿ. ಹೇಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಬನ್ನಿ ಹೋಗೋಣ. ಸರ್ ಅಡಿಗೆ ಮಾಡ್ಬೇಕು ಡ್ಯಾನ್ಸ್ ಮಾಡ್ಕೊಂಡು ಅಲ್ವಾ ಅವಾಗ ಖುಷಿ ಇರೋದು. ಸುಮ್ಮನೆ ಇಟ್ಕೊಂಡು ಕುತ್ಕೊಂಡು ಅದು ಮಜಾ ಇಲ್ಲ. ಖುಷಿಯಾಗಿ ಅಡುಗೆ ಮಾಡಬೇಕು, ಡ್ಯಾನ್ಸ್ ಆಗ್ತಾ ಇರಬೇಕು ಅಷ್ಟೇ. ಈಗ ನಾವು ಮಾಡೋದು ಮಸ್ತ್ ಮಲೈಕ ಅಡಿಗೆ ಶುರು ಮಾಡೋಣ. ನಾನಂತೂ ವೆಯ್ಟ್ ಮಾಡ್ತಾ ಇದೀನಿ. ತುಂಬಾ ಸ್ಪೈಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ಪೈಸಿ ತಿನ್ನಲ್ಲ. ಇಲ್ಲ, ಆಕ್ಚುಲಿ ಅವ್ರು ಸ್ವೀಟು, ಬಟ್ ಸ್ವೀಟ್ ಆಗಿರುವಂತ ಸ್ಪೈಸಿ ತಿನ್ಸೋಣ. ಅದಕ್ಕೆ ಇನ್ನು ಸ್ವಲ್ಪ ಹೊತ್ತಿಗೆ ಬಿಸಿ ಬಿಸಿ ವೈಟ್ ಮಟನ್ ಪಲಾವ್ ಘಮ ಘಮ ತಿನ್ನಿರಿ, ಮಜಾ ಮಾಡಿ. ಚಕ್ಕೆ, ಲವಂಗ, ಕಾಲ್ಮೆಣಸು, ಬಿರಿಯಾನಿಯಲ್ಲಿ ಸ್ಟಾರು ಮತ್ತೆ ಪ್ರತಿಯೊಂದು ಸ್ಪೈಸಸ್ ಹಾಕಿ ರುಬ್ಕೊಳ್ಳೋಣ. ಇದನ್ನ ರುಬ್ತಾರಾ? ರುಬ್ಕೋಬೇಕು. ಇದು ಪ್ರಭು ಶೆಟ್ಟಿ ಅವ್ರದ್ದು ಸ್ಪೆಷಲ್. ಇದನ್ನ ಪೌಡರ್ ಮಾಡ್ಕೊಳ್ತೀವಿ. ಪೌಡರ್ ಮಾಡ್ಕೋಬೇಕು. ಓಕೆ ಚೈತ್ರ ಅವರೇ, ಹೋಗಿ ರುಬ್ಕೊಂಡ್ ಬಾರಮ್ಮ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ. ನೋಡಿ ಗೈಸ್, ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿ ಜಾರ್ಗೆ ಹಾಕೋತಾ ಇದೀವಿ. ಬೆಳ್ಳುಳ್ಳಿ ಹಾಕೊಂಡಿದೀವಿ. ನಂತರ ಖಾರಕ್ಕೆ ಹಸಿಮೆಣಸಿನಕಾಯಿ, ತುಂಬಾ ಖಾರ, ಸ್ಪೈಸಿಯಾಗಿ ಮಾಡೋಕೆ ಖಾರ, ಗ್ರೀನ್ ಚಿಲ್ಲಿ ಎಷ್ಟು ಹಾಕಿದ್ದಾರೆ ಇವತ್ತು. ಉರಿ ಬರಿಸ್ತಾ ಇದೆ ನಮಗೆ. ಇವಾಗ ಇವ್ರು ಹಾಕಿರೋ ಮೆಣಸಿನ್ಕಾಯಿ ಖಾರಕ್ಕೆ ನಿಜವಾಗ್ಲೂ ಕೆಲವ್ರಿಗೆ ಹೆಂಗೆಲ್ಲ ಉರಿತಿದೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ. ಈ ಲಾಗ್ ನೋಡೋರ್ಗು ಉರಿಬಹುದು, ವಿಡಿಯೋ ನೋಡೋರ್ಗು ಉರಿಬಹುದು, ಬಟ್ ಆಮೇಲೆ ಜೊತೆಗೆ ಆ ಖಾರ ಹಾಕಿದಾರಲ್ಲ ಅದನ್ನ ತಿಂದವರ್ಗು ಉರಿಬಹುದು. ಈಗ ಮಾಡ್ತಾರೆ 1.5 kg. ಎಷ್ಟು? 1.5 kg ಮಟನ್, 1.5 kg ರೈಸು, ಎಷ್ಟು 3 kg. 3 kg ಎಷ್ಟು ಖಾರ ಬೇಡ ಅಷ್ಟು. ಆದ್ರೂ ನಾವು ಇಷ್ಟು ಖಾರ ಯಾವತ್ತೂ ತಿಂದಿಲ್ಲ. ಸೊ ಎಲ್ಲ ಚೆನ್ನಾಗಿ ಅಂದ್ರೆ ನೋಡಕ್ ಎಷ್ಟು ಲುಕ್ ಕಾಣಿಸ್ತಿದೆಯಲ್ಲ, ಇದು ಎಲ್ಲ ಕ್ರೆಡಿಟ್ಸ್ ಡೈರೆಕ್ಟರ್ ಸರ್ಗೆ. ಥ್ಯಾಂಕ್ ಯು. ತೊಡೆ ಮಾಂಸ ಹೇಗಿದೆ ನೋಡಿ, ಮಟನ್ ಘಮ ಘಮ ತಿಂದ್ರೆ ಕಳೆದೋದು. ನಾನು ಆಕ್ಚುಲಿ ಮಟನ್ ಅಲ್ಲಿ 2 ಪೀಸ್ ಅಷ್ಟೇ ತಿನ್ನೋದು, ಬಟ್ ಸರ್ ಹೇಳ್ತಾ ಇದಾರೆ ಇವ್ 10 ಪೀಸ್ ತಿಂತಾರೆ. 10 ಪೀಸ್ ತಿಂತೀನಂತೆ. ಕೌಂಟ್ ಮಾಡ್ತೀನಿ ಎಷ್ಟು ತಿಂತೀನಿ. ಶೂರ್ ಪಕ್ಕ. ಬಟ್ ನಿಜ ಸಾಫ್ಟ್ ಆಗಿತ್ತು. ಮಟನ್ಗೆ ಸ್ವಲ್ಪ ಅರ್ಶಿನ ಹಾಕೋಣ, ಸ್ವಲ್ಪ ಕಲ್ಲು ಹಾಕಿ ಮಜಬಾಯಿರು ಘಮ ಘಮ. ಇವರೇ ಹೇಳಿದ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತೀವಿ, ಸ್ವಲ್ಪ ಡ್ಯಾನ್ಸ್ ಮಾಡ್ತೀವಿ. ಆಮೇಲೆ ಡ್ಯಾನ್ಸ್ ಮಾಡಕ್ ಹೋಗಿ ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ತಿಂದವ್ರು ಡ್ಯಾನ್ಸ್ ಮಾಡ್ಬೇಕಾಗುತ್ತೆ. ಹಾಗೆ ನೋಡಿ, ಕೈಯಲ್ಲಿ ಅಡಿಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದು. ಕೈಯಲ್ಲಿ ಯಾವತ್ತು ಅಡಿಗೆ ಮಾಡಿಲ್ಲ. ಈಗ ಫೇಮಸ್ ಇದೊಂದು ಡೈಲಾಗ್ ಅಂತೆ. ಸೊ ಏನು ಅಂತ ಕೇಳ್ಬಿಡೋಣ ಬನ್ನಿ. ಸ್ಟವ್ ಮುಂದೆ ನಿಂತೀಗ ಅವಾಗ ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ. ನೋಡಿ, ನಾವಿಲ್ಲಿ ಅಡಿಗೆ ಬಗ್ಗೆ ಮಾತಾಡ್ತಿದ್ರೆ ಇವರು ಆ ಎಣ್ಣೆ ಬಗ್ಗೆ ನೋಡಿ. ಅಡಿಗೆ ಎಣ್ಣೆ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಮಾಡ್ಬೇಕು ಸರ್. ನೆಕ್ಸ್ಟ್ ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನಾ ಸೊಪ್ಪು ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀವೇ ಹೇಳ್ಬೇಕು, ನಾನೇ ಹೇಳ್ತಾ ಇದೀನಿ ಪ್ರಭು ಸರ್. ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು ಹಾಕಿದೀವಿ. ಸ್ಲೈಸ್ ಕಟ್ ಮಾಡಿ ಈರುಳ್ಳಿ ಓಕೆ. ನೋಡಿ ಈ ವೈಟ್ ಮಟನ್ ನೋಡಿ, ರುಬ್ಬೇಕೀಗ. ಈ ವೈಟ್ ಮಟನ್ ಪಲಾವ್ ಬಂದು ಯಾವತ್ತೂ ಈರುಳ್ಳಿ ಬ್ರೌನ್ ಆಗ್ಬಾರ್ದು. ಆಯ್ತು. ವೈಟ್ ಮಟನ್ ಬಿರಿಯಾನಿಗೆ, ಪಲಾವಿಗೆ ಆನಿಯನ್ ಬಂದ್ಬಿಟ್ಟು ಬ್ರೌನ್ ಆಗ್ಬಾರ್ದು. ಹೌದು, ಇಷ್ಟೇ ಇರ್ಬೇಕು. ಲೈಟ್ ಆಗಿ ನೋಡಿ ಹೇಗಿದೆ ಫ್ರೈ ಮಾಡ್ಬೇಕು. ಎಲ್ಲ ನಿಮ್ ಕೈದು. KK ಮೂವಿದು ಗುಂಟೂರು ಅಮ್ಮಾಯಿ ಅಂತ ನಂದು ಸಾಂಗ್ ರಿಲೀಸ್ ಆಗಿದೆ, ಐಟಮ್ ಸಾಂಗ್.
ಲಿರಿಕಲಿ ವಿಡಿಯೋ ಇನ್ನು ಯಾರೆಲ್ಲ ನೋಡಿಲ್ಲ, ಸೊ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ನಂಗೆ ಬೇಕು. ಖಂಡಿತ. ಸರ್ ಅಡುಗೆ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಕೊಂಡು ಅಲ್ವಾ, ಅವಾಗ ಖುಷಿ ಇರೋದು. ಸುಮ್ಮನೆ ಅಂತ ಇಟ್ಕೊಂಡು ಕುತ್ಕೊಂಡು ಅದು ಮಜಾ ಇಲ್ಲ. ಖುಷಿಯಾಗಿ ಅಡುಗೆ ಮಾಡಬೇಕು, ಡ್ಯಾನ್ಸ್ ಆಗ್ತಾ ಇರೋದು ಅಷ್ಟೇ. ಆಹಾ, ಏನು ಗುರು ಇದು ಬಾಡೂಟ, ಭಾನುವಾರದ ಬಾಡೂಟ. ವೈಟ್ ಮಟನ್ ಪಲಾವ್, ಸಂಡೇ ಸ್ಪೆಷಲ್ ವಿತ್ ಸೋನು ಬಿರಿಯಾನಿ. ಸೋನು ಬಿರಿಯಾನಿ. ಇದು ಫಸ್ಟ್ ತಿನ್ಬಿಡೋಣ. ಸರ್ ಎಷ್ಟು ತಂದಿದ್ದೀರಿ? ಎಷ್ಟು ಕೇಜಿ ಒಂದು ತಂದಿದ್ದೀರಿ? ಮಟನ್ ತಿನ್ನಲ್ಲ ಅಂತೀರಾ? ಅದಕ್ಕೆ ನಾನು ಚಿಕನ್ ಗ್ರೇವಿ ಮಾಡಿದ್ದು ರೈಸ್ ಮಾಡ್ಕೊಂಡು ಅಲ್ಲ ಅದೇನು 20 ಮಿನಿಟ್ಸ್ ಆಗ್ಬಿಡುತ್ತೆ, ಬೇಗ ಬಿಡು. ರೆಡಿ ಆಗೋಷ್ಟು ಚೆನ್ನಾಗಿತ್ತು ಕಟ್ ಮಾಡಿದ್ರೆ. ಕಬಾಬ್ ಮಾಡಿ ನಾನು ಚಿಕನ್. ಸ್ನೇಹಿತರೆ, ಇವತ್ತು ಚಿಕನ್ ಕಬಾಬ್ ಸಿಂಪಲ್ ಆಗಿ ಪ್ರತಿಯೊಬ್ಬ ಬ್ಯಾಚುಲರ್ಸ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಚಿಕನ್ ಕಬಾಬ್ ಹೇಗ್ ಮಾಡೋದು, ಏನೇನ್ ಹಾಕ್ಬೇಕು ಅಂತ ಹೇಳ್ಕೊಡ್ತೀವಿ ನೋಡಿ. ಸೊ ಫಸ್ಟ್ ತೊಳೆದು ಇಟ್ಕೊಂಡಿರೋ ಚಿಕನ್ ಇಲ್ಲಿ ಹಾಕ್ಬೇಕು. ಅದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ಬೇಕು. ಮತ್ತೆ ಇಷ್ಟು ಉಪ್ಪು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟ ಆಯ್ತು. ಇವ್ರ ಕೈಯಿಂದ ಸ್ವಲ್ಪ ಹಾಕ್ತಿದ್ದಾರೆ, ಪ್ರೀತಿಯಿಂದ ಸ್ವಲ್ಪ ಕಾರ್ನ್ಫ್ಲವರ್ 1 2 ಸರ್ ಏನು ಕನ್ಫರ್ಮ್ ಹಾಕೋದು? 3 ಬ್ಲಾಕ್ ಪೆಪ್ಪರ್ 1 ಸ್ಪೂನ್, ಗರಂ ಮಸಾಲಾ ಗರಂ ಮಸಾಲ ಎಲ್ಲ ಹಾಕ್ಬಿಡ್ತೀವಿ ನೋಡಿ. ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಾರಣ ಕಮ್ಮಿ ಇರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ಧಮಾರ್ ಮತ್ತೆ ಖತಮ್ ಆಯ್ತು, ಕತಮ್ ಅಷ್ಟೇ. ಹಾಕೋಬಹುದು. ಕರಿಬೇವು ಹಾಕೋದೇ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಚಚ್ಚಿದ ಬೆಳ್ಳುಳ್ಳಿ ಹಾಕಿ ಅದು ಮಾಡ್ಕೋಬಹುದು. ಬೆಳ್ಳುಳ್ಳಿ ಹಾಕ್ಬೇಕು ಎಣ್ಣೆ ಒಳಗಡೆಗೆ. ಅರ್ಥ ಆಯ್ತಾ? ಲಾಕರ್ದಾಗೆ ನಿಮ್ದ್ರಲ್ಲಿ ಮಾಡ್ತೀನಿ ನಾನು ವಿಡಿಯೋ. ಬೇಡ ಬಿಡಿ, ಸಾಕು. ಸಾಕಾ? ಅಯ್ಯೋ, ಎಣ್ಣೆ ಬೇಯಲಿಲ್ವಾ? ಕಾಯಿಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಬೇಯಲಿಲ್ವಾ ಅಂತಂದ್ರೆ ಇವಾಗ ಸಾಕು ತಿರ್ಗಿ ಮತ್ತೆ ಹಾಕ್ಬಿಡಿರಿ. ನೋಡಿ ಗಾಯ್ಸ್, ಗೆಳೆಯರೇ ನೋಡಿ, ಗೆಳೆಯರೇ ಬಿಸಿ ಬಿಸಿ ಕಬಾಬ್ ಹೇಗಿದೆ ಬಿಸಿ ನೋಡಿ. ತುಪ್ಪ ಅಲ್ಲ, ಬಿಸಿ ಬಿಸಿ ಕಬಾಬ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಜಾ ಮಾಡ್ಕೊಳ್ಳಿ. ಹಾಗೆ ಅವಾಗಲೇ ನಿಮ್ಗೊಂದು ವಿಷಯ ಹೇಳಿದ್ದೆ, ಏನಪ್ಪಾ ಅಂದ್ರೆ ಇವತ್ತು ಸಂಡೇ ಸ್ಪೆಷಲ್ ಮಾಡ್ತೀವಿ ನಮ್ಮ ಮನೇಲಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಒಂದು 15-20 ದಿನ ಆಗಿತ್ತು ಮನೇಲಿ ನಾನ್ ವೆಜ್ ಮಾಡಿ ಅಂತ. ಇವತ್ತು ಯಾಕಪ್ಪ ನಾನ್ ವೆಜ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಅಂದ್ರೆ, ಯಾರೋ ಇಬ್ರು ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ವಿ. ಯಾರೋ ಗೆಸ್ಟ್ ಅಂತ ಕೂಡ ಈಗ ಆಲ್ರೆಡಿ ನೋಡೇ ಬಿಟ್ಟಿದ್ದೀರಾ. ಅದಕ್ಕೂ ಮುಂಚೆ ನಾನು ಹೇಳಿದ್ದೆ ಬೆಳಿಗ್ಗೆ ಬರ್ಬೇಕಾದ್ರೆ ಕಾರಲ್ಲೇ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆ, ಕೈನ ಜೋಗಡೆ ಹಾಕೊಂಡು ಮಾತಾಡ್ತೀನಿ. ಏನಪ್ಪ ವಿಷಯ ಅಂತಂದ್ರೆ ತುಂಬಾ ಅದ್ಭುತವಾಗಿತ್ತು ಇವತ್ತು. ಟೋಟಲ್ ಲಾಗ್ ಏನ್ ಮಾಡಿದಾರೆ ವಿಡಿಯೋ ಎಲ್ಲ ಸಖತ್ ಖುಷಿ ಆಯ್ತು. ಜೊತೆಗೆ ಸೋನು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ತುಂಬಾ ಜನ ಹೊರಗಡೆ ಅವರು ಮಾತಾಡೋ ಸ್ಟೈಲ್ ನ ಮತ್ತೆ ಅವರ ಮಾತಾಡೋದನ್ನ ಬೇರೆ ಬೇರೆ ತರ ಅನ್ಯತಾ ಭಾವಿಸ್ಕೊಂತಾರೆ. ಅವ್ರು ನಿಜವಾಗ್ಲೂ ಆಟ್ಲಿ ಗುಡ್ ಫ್ರೆಂಡ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಎಲ್ಲರ ಜೊತೆನೂ ಬೋರ್ಡ್ ಆಗಿರ್ತಾರೆ. ಸುಮ್ನೆ ಏನು ಬಿಲ್ಡಪ್ ಕೊಡೋದು, ತರಲೆ ಮಾತಾಡೋದು, ಲೂಸ್ ಟಾಕ್ ಮಾತಾಡೋದು ಏನು ಮಾತಾಡಲ್ಲ. ಬಟ್ ಯಾವ್ದೇ ವ್ಯಕ್ತಿಗಳನ್ನ ನಾವು ಹೆಂಗ್ ಮಾತಾಡಿಸ್ತೀವಿ ಆತರ ಅವರು ರಿಪ್ಲೈ ನಮಗೆ ಕೊಡ್ತಾರೆ. ನಾವು ಯಾವ ರೀತಿ ಅವ್ರನ್ನ ನೋಡ್ತೀವಿ, ಅವ್ರು ಹಂಗೆ ನಮ್ಮನ್ನ ನೋಡ್ತಾರೆ. ಬಟ್ ನಾವು ಅದನ್ನ ಉಲ್ಟಾ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಅವ್ರು ನಮಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಪ್ರಭು ಶೆಟ್ಟಿ ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಸೇರ್ಕೊಂಡು ಒಂದು ಒಳ್ಳೆ ಫುಡ್ ಮಾಡ್ತಿದ್ದಾರೆ. ಅಂದ್ರೆ ವೈಟ್ ಮಟನ್ ಬಿರಿಯಾನಿ ಮಾಡಿದ್ದಾರೆ, ಮತ್ತೆ ಜೊತೆಗೆ ಚಿಕನ್ ಕಬಾಬ್ ಮಾಡಿದ್ದಾರೆ. ಕಬಾಬ್ ಅಲ್ಲಿ ಕಲರ್ ನೋಡಿದ ತಕ್ಷಣ ಅನ್ಕೊಂತಾರೆ ಇದೇನ್ ಕಬಾಬಾ ಅಂತ ಅನ್ಬೇಕು. ಆ ತರ ಕಲರ್ ಅಂದ್ರೆ ಅದು ಸಮಥಿಂಗ್ ಸ್ಪೆಷಲ್ ಕಲರ್ ಚೇಂಜ್ ಮಾಡಿದ್ದಾರೆ. ಖುಷಿ ಆಯ್ತು. ನಮ್ಮ ಮನೆಗೆ 2 ಗೆಸ್ಟ್ ಗಳ ಜೊತೆಲಿ ಇವತ್ತು ಒಳ್ಳೆ ಬಿರಿಯಾನಿ ಮತ್ತೆ ಒಳ್ಳೆ ಕಬಾಬ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ಸಂಡೇ ಇವತ್ತು ಬಿಸಾಕ್ಬಿಡದೆ. ಇವ್ರು ಹೇಳಿದ್ದಾರೆ ನಾನು ತುಂಬಾ ಏನೋ ಪ್ರಿಯೆ, ಸ್ಪೈಸಿ ನನ್ಗೆ ಕೊಟ್ರೆ ದೇಕ್ಸಿ ಗಟ್ಲೆ, ಬೇಸನ್ ಗಟ್ಲೆ, ಬಕೆಟ್ ಗಟ್ಲೆ ತಿಂದ್ಬಿಡ್ತೀನಿ ಹೇಳವ್ರೆ. ಮಾಡಿರೋದ್ರಲ್ಲಿ ತಟ್ಟೆಗೆ ಹಾಕಿದ್ರೆ ಗೊತ್ತಾಗುತ್ತೆ ಏನ್ ತಿಂತಾರೆ ಏನ್ ತಿನ್ನಲ್ಲ ಅಂತ. ಓಕೆ, ತುಂಬಾ ಖುಷಿ ಆಯ್ತು. ಯಾರು ನಮ್ ಬ್ಲಾಗ್ ನೋಡ್ತಿದ್ದೀರಾ, ವಿಡಿಯೋ ನೋಡ್ತೀರಾ, ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬಾಯ್. ಹಾಯ್ ಫ್ರೆಂಡ್ಸ್, ಸೋನು ಮಾಡಿರೋ ಕಬಾಬ್ ತಿಂದ್ಬಿಟ್ಟು ಅವಾಗ್ಲೇ 3 ಪೀಸ್ ತಿನ್ಬಿಟ್ಟು ಇವಾಗ ನಾಟಕ ಮಾಡ್ತಾ ಇದ್ದಾರೆ. ನಾವು ಕುಣಿಯೋದು ಈಗ ನೋಡಿ ಸ್ನೇಹಿತರೆ,
ನಿಮ್ ಕೆಮ್ಮೆ ಎಷ್ಟು ಸಾಫ್ಟ್ ಇದೆಯೋ ಚಿಕನ್ ಅಷ್ಟೇ ಸಾಫ್ಟ್ ಇರುತ್ತೆ. ವಾ 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 ಅನ್ರೋ. ಕುದಿತಾರ ಒಳಗಡೆ ಇರೋ ಚಿಕನ್ಗೆ ಬಿಸಿಗಿಂತ ನಾನು ತುಂಬಾ ಬಿಸಿ ಬಿಟ್ಟು ಸುಟ್ಟೋಗ್ತಾರೆ. ಅಲ್ಲ ಕರೆಕ್ಟ್, ಬಟ್ ಎಷ್ಟು ಸಾಫ್ಟ್ ಏನು ಡೈಲಾಗು ಚಿನ್ನದಂತ ಬಿರಿಯಾನಿ ಏನಲ್ಲಿ. ಓ ಮೈ ಗಾಡ್, ಇದಾಕಿ ಪೀಸ್ ಹಾಕಿ ನಂಗೆ. ಇರಲಿ ನಿಮ್ಗೋಸ್ಕರ ಸ್ಪೆಷಲ್ ನಲ್ಲಿ ಮುಳಿ ಇದ್ದಾರೆ ಸರ್ ತಿಂತೀನಿ. ಈಗ ತಗೊಳ್ಳಿ ಬಿಸಿ ಬಿಸಿ. ಗೈಸ್ ಎಲ್ಲಾರ್ಗೂ ಇವ್ರು ಊಟ ಮಾಡಿ ತಿನ್ಸ್ತಾರೆ. ಇವತ್ತು ಅವ್ರ ಕೈಲಿ ಅಡಿಗೆ ಮಾಡಿಸಿ ನಾವು ಅವ್ರಿಗೆ ತಿನ್ಸ್ತಾ ಇದೀವಿ. ಅಷ್ಟೇ, ಕೊಡಿ ಸ್ವಲ್ಪ. ನೀವ್ ಹೇಳಿ ಸರ್ ಹೇಗಿದೆ ಅಂತ. ಆನೆಸ್ಟ್ ಆಗಿ ನೀವು ಮಾಡಿರೋರಿಗೆ ನೀವು ಹೇಳ್ಬೇಕು ರಿಸಲ್ಟ್. ಈಗ ಚಿನ್ನದಂತ ಹುಡುಗಿ ತಿನ್ಸೋವಾಗ ವಾ ಸಖತ್ತಾಗಿರುತ್ತೆ, ಏನಂತೀರಾ? ವಾ ಅಯ್ಯೋ, ಅವ್ರಿಗೆ ಹೇಳಿ. ಅವ್ರಿಗೂ ಅಷ್ಟೇ, ನಮ್ ಗುರುಜಿ ತಿನ್ಸೋವಾಗ ಇನ್ನೂ ಸೂಪರ್ ಆಗಿರುತ್ತೆ. ವಾ 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 ತಗೊಳ್ಳಿ ನಿಮ್ಗೆ ಡೈರೆಕ್ಟರ್ ಸರ್. ವಾ ಏ ಹೆಂಗಿದೆ ಸರ್ ಇವಾಗ ಹೇಳಿ. ಬಿಸಿ ಕೊಟ್ಬಿಡ್ತಾರೆ, ತಿನ್ಬಿಟ್ಟೆ. ಆಯ್ತು. ಆಯ್ತು. ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಅದ್ಭುತವಾಗಿದೆ. ಫಸ್ಟ್ ಟೈಮ್ ನಾನು White palav. ವೈಟ್ ಬಿರಿಯಾನಿ ತಿಂತಾ ಇರೋದು. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ನಮ್ ಕಡೆ ನೀವು ಒಂದು ತಿನ್ಸ್ಬಿಡ್ತೀವಿ. ಒಳ್ಳೇದಾಗಿ ಇದೇ ತರ ಮಾಡ್ತಾ ಇರಿ, ಊಟಕ್ಕೆ ನಮ್ಮನ್ನ ಕರೀತಾ ಇರಿ ಅಂತ ಹೇಳ್ತಾ ಪ್ರಭು ಶೆಟ್ಟಿ ಸರ್ಗೆ ಭಗವಂತ ಊಟ ಕೊಟ್ಟವ್ರಿಗೆ ಏನೂ ಆಗಲ್ಲ, ಅನ್ನದಾತ ಸುಖಿ ಭವ ಬ್ಲಾಗಲ್ಲಿ ಹಾಕಿದೀನಿ ಹೇಗ್ ಮಾಡ್ಬೇಕು ಅಂತ ಪಿನ್ನು ಪಾಯಿಂಟ್ ಹೇಳಿದೀನಿ, ನೋಡ್ಕೊಂಡು ಮಾಡ್ಕೊಂಡು. ಹಾಯ್ ಫ್ರೆಂಡ್, ಇಷ್ಟೊತ್ತು ನೋಡಿದ್ರಲ್ಲ ಏನೇನು ಮಾಡಿದ್ವಿ ನಾವು ಅಂತ ತರಲಾಟಗಳನ್ನೇ ಮೇಕಿಂಗ್ ವಿತ್ ಸೋನು ಅಂತ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ನೋಡಿ. ಯಾರ್ಯಾರು ವಿಜಯ್ ಸಿನಿ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಬೆಲ್ ಬಟನ್ ಒತ್ತಿ, ರಪ ರಪ ಅಂತ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಫಾಲೋ ಮಾಡಿ, ಆಮೇಲೆ ಬೆಲ್ ಬಟನ್ ಒತ್ತಿ. ಓಕೆ, ಬಟನ್ ಒತ್ತಿ ಸರಿ. ಆಮೇಲೆ ಜೊತೆಗೆ ನಮ್ಮ ಸೋನು ಅವರು ಕೂಡ ನಮ್ಮ ಚಾನಲ್ಗೋಸ್ಕರ ಒಂದು ಸಣ್ಣ ಬೈಟ್ಸ್ ಕೊಡ್ತಾರೆ. ದಯವಿಟ್ಟು ಅವ್ರನ್ನ ಬೈಟ್ಸ್ನ ಸ್ವೀಕಾರ ಮಾಡಬೇಕು. ಜೊತೆಗೆ ಅವ್ರಿಗೂ ಕೂಡ ಅದೇ ಥರ ಚೆನ್ನಾಗಿ ಸಪೋರ್ಟ್ ಮಾಡಿ. ಸೊ ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವರು ವಿಜಯ್ ಸಿನಿ ಟಾಕೀಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಾಪ ಅವರು ಬೆಳಿಬೇಕಲ್ವಾ, ಬೆಳೆದಿದ್ದಾರೆ ಅವರು, ಯೂಟ್ಯೂಬ್ ಚಾನಲ್ ಬೆಳಿಬೇಕಲ್ವಾ ಅಂತ. ಓಕೆ, ಥ್ಯಾಂಕ್ ಯು. ನೋಡಿ, ಇಂಥ ಧಾರಾಳ ಮನಸ್ಸು ಯಾರಿಗೂ ಬರಲ್ಲ. ಸೋನು ಮೇಡಮ್ ಅವ್ರು ಬಂದಿದೆ, ಬೇರೆಯವರೆಲ್ಲ ಒಂದು ಬೈಟ್ಸ್ ಕೊಡಿ ಅಂತಂದ್ರೆ ಹೌದಾ ನಾನು ನೋಡ್ತೀನಿ ಹೇಳ್ತೀನಿ ಅಂತ ಸುಮ್ಮನೆ ಡೌಗಳು ಮಾಡ್ತಾರೆ. ಇವ್ರು ಹೌದು, ಬಟ್ ಪಾಪ ಅವರು ಹೇಳಿದ ತಕ್ಷಣನೇ ಮನಸ್ಸು ಪೂರ್ತಿ ಒಪ್ಕೊಂಡು ಬೈಟ್ಸ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಜೈ ಆಂಜನೇಯ ಅಂತ ಹೇಳ್ತಾ ಜೈ ಬಾಯ್. ಜೈ ಚಾಮುಂಡೇಶ್ವರಿ ತಾಯಿ. ಅಂತೂ ಇಂತೂ ಇಷ್ಟೊತ್ತು ವೀಡಿಯೋ ಮಾಡಿ ಮುಗೀತು. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ. ಸಂಡೇ ಇವತ್ತು ಮಟನ್ ಚಿಕನ್ ಎಲ್ಲ ತಿಂದ್ಕೊಂಡು ಸಖತ್ ಖುಷಿ ಆಯಿತು. ಬಟ್ ಇವಾಗ ಸೋನು ಮೇಡಮ್ ಅವರು ಹೊರಟರು, ಮತ್ತು ನಮ್ಮ ಪ್ರಭು ಶೆಟ್ಟಿಯವರು ಕೂಡ ಹೊರಟಿದ್ದಾರೆ. ಅವರೆಲ್ಲರನ್ನೂ ಕಳಿಸ್ಬಿಟ್ಟು ಈ ವಿಡಿಯೋಗೆ ಬಾಯ್ ಹೇಳ್ತಾ, ದಯವಿಟ್ಟು ಯಾರ್ಯಾರು ವಿಜಯ್ ಸಿನಿ ಟಾಕೀಸ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಜಯ್ ಸಿನಿ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಒಳ್ಳೆಯದಾಗಲಿ. ಜೊತೆಗೆ ನೋಡಿ ಎಲ್ಲ ಇನ್ನೂ ಮಾತುಕತೆ ಮಾಡ್ತಾನೇ ಇದ್ದಾರೆ ಹೊರಡೋಕ್ಕೆ ಮುಂಚೆ. ಸೋನು ಮೇಡಮ್ ಅವ್ರದ್ದು ಡ್ರೈವಿಂಗು ಫುಲ್ಲು ಡ್ರೈವಿಂಗ್ ಯಾರು ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಮೇಡಮ್ ಡ್ರೈವಿಂಗ್ ಮಾಡ್ತಿರಲ್ವ ಗ್ಯಾರಂಟಿ ನೀವೇ? ಇಲ್ಲ, ಸುಮ್ಮನೆ ತಗೊಂಡಿದ್ದೀವಿ. ಹೌದಾ? ನೋಡಿ ಪಾಪ ಒಳ್ಳೆ ಹೊಸದು ಕಿಯಾ ಕಿಯಾ ಸೆಲ್ಟೋಸ್ ತಗೊಂಡಿದ್ದಾರೆ. ಆಟೋ ಗೇರ್ ಸಖತ್ತಾಗಿದೆ ಗಾಡಿ. ಆಮೇಲೆ ಕಲರ್ ಅವ್ರದ್ದೇ ಡ್ರೈವಿಂಗು ಕೂಡ ನೋಡಿ. ಬೇಕಾದ್ರೆ ಡ್ರೈವರ್ ಇಲ್ಲ, ಆಮೇಲೆ ಡ್ರೈವರ್ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ನಾನೇ ನನ್ನ ಕಾರ್ಗೆ ನಾನೇ ಡ್ರೈವರು, ನಾನೇ ಓನರ್. ಓಕೆನಾ? ಇವರೇ ಡ್ರೈವರ್, ಇವರೇ ಓನರ್. ಆದಷ್ಟು ಬೇಗ ಸಿಗ್ತೀವಿ. ವಿಜಯ್ ಸಿನಿ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೀರಿಯಸ್ಲಿ ಇವತ್ತಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡೇ ಒಂಥರ ನೈಸ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರದ್ದೊಂದು ಎಂಟರ್ಟೈನ್ಮೆಂಟು ಮತ್ತು ಮಜಾ ತಿಂದಿದ್ದು, ಎಂಟರ್ಟೈನ್ಮೆಂಟ್ ಮಾಡಿದ್ದು ಎಲ್ಲ ಒಂಥರ ಫ್ಯಾಮಿಲಿ ಮನೆಗೆ ಹೋಗಿ ಬಂದಂಗೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. 100%. ಹೌದಾ? ಓಕೆ, ಒಳ್ಳೇದಾಗಲಿ. ಬಾಯ್ ಗಾಯ್ಸ್. ಬಾಯ್. ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಆಸೋನು. ನೀವು ಪ್ರೀತಿ ಮಾಡಲ್ಲ ಅಂದ್ರೂ ನಾನು ಪ್ರೀತಿ ಅಂತ ಯಾಕೆ ಹೇಳ್ತೀನಿ ಹೇಳಿ, ನಿಮಗೆ ಬೇಜಾರು ಮಾಡ್ಕೊಳ್ಬಾರ್ದು ಅಂತ. ಬಾಯ್, ನಿಮ್ಮ ಪ್ರೀತಿ ಆಸೋನು. ಬಾಯ್. ಚಲೋ ಬಾಯ್. ಬಾಯ್. ಸಿಗೋಣ ಮತ್ತೆ ಆದಷ್ಟು ಬೇಗ. ನೋಡಿ ಫ್ರೆಂಡ್ಸ್, ಅವ್ರನ್ನ ಬೀಳ್ಕೊಡುಗೆ ಕೊಟ್ಬಿಟ್ರು. ಇವಾಗ ನಾವು ಪ್ರಭು ಶೆಟ್ಟಿ ಸರು ಮತ್ತು ಅವರ ಸ್ನೇಹಿತರು ಮತ್ತು ಚೈತ್ರ ಅವರು ಎಲ್ಲರೂ ಕೂಡ ನಾವು ಹೊರಡ್ತಾ ಇದ್ದೀವಿ. ಈಗ ನಾವು ಆಫೀಸ್ಗೆ ಹೋಗೋ ಟೈಮ್ ಆಗಿದೆ. ಆಫೀಸ್ಗೆ ಹೋಗಿ ಬಾಯ್ ಸರ್.